ಕರೆಕ್ಟು ಟಕ್ಕರ ಟಕ್ಕ ಹೊಸ್ತಾಗಿ ಸಸಿ ಬರ್ನ ಹಿಂಗೆ ಬೀರೋನಿಗೆ ಕೊಡ್ತಾರೆ. ನಮಸ್ಕಾರ ಎಲ್ಲರಿಗೂ, ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಬುಧವಾರ ಬೆಳಗ್ಗೆ ಟೈಮ್ 8 ಗಂಟೆ ಆಗಕ್ಕೆ ಬಂದೈತೆ ನೋಡ್ರಿ. ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿಬಿಟ್ಟು ಇನ್ನಿದ್ರೆ ನಾಷ್ಟಕ್ಕೆ ರೆಡಿ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇವತ್ತು ನಾಷ್ಟಕ್ಕಿದ್ರೆ ಜೋಳದ ನುಚ್ಚು ಮತ್ತು ಗೋಧಿ ನುಚ್ಚು ಹಾಕ್ಬಿಟ್ಟು ಕಿಚಡಿನ ರೆಡಿ ಮಾಡಕ್ಕಂತೀನಿ ನೋಡ್ರಿ. ಭಾಳ ಮಸ್ತ್ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಯಾರಿಗೆಲ್ಲ ನಮ್ಮ ಲಾಗ್ ಇಷ್ಟ ಆಗತ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಆದಷ್ಟು ಬೇಗ ನಮ್ಮ ಫ್ಯಾಮ್ಲಿನೂ 10K ಆಗಲಿ ಅಂತೇಳಿ ಕೇಳ್ಕೊತಿದ್ರಿ. ಏನೋ ಒಂಥರ ಖುಷಿ ಆಗುತ್ತಲ್ಲ ನಮ್ಮ ಫ್ಯಾಮ್ಲಿನೂ 10K ಆದಾಗ. ಹಾಗಾಗಿ ಪಟ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಈಗಿದ್ರೆ ನಾನು ಜೋಳದ ನುಚ್ಚಿನ ಕಿಚಡಿ ಮಾಡೋಕ್ಕೆ ರೆಡಿ ಮಾಡಕ್ಕಂತೀನಿ ನೋಡ್ರಿ. ಬೆಳಗ್ಗೆ ಎದ್ದ ಕೂಡಲೇ ನಾಷ್ಟಕ್ಕೆ ಏನು ಮಾಡ್ಬೇಕಂದ ತಲೆ ಬಿಸಿ ಆಗಿಬಿಟ್ಟಿರ್ತೈತಿ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಒಬ್ಬರು ಉಪ್ಪಿಟ್ಟು ಅಂತಾರೆ, ಒಬ್ಬರು ಶಾವಿಗೆ ಉಪ್ಪಿಟ್ಟು ಅಂತಾರೆ, ಒಬ್ಬರು ಅವಲಕ್ಕಿ ಅಂತಾರೆ. ಹಾಗಾಗಿ ನನಗೇನು ಇಷ್ಟ ಬರುತ್ತಲ್ಲ ಅದನ್ನೇ ಮಾಡಿಬಿಟ್ರೆ ಆಯಿತು. ಮತ್ತು ಅದು ಹೆಲ್ದಿಯಾಗಿಯೂ ಇರಬೇಕಲ್ರಿ. ಹಾಗಾಗಿ ಈ ರೀತಿ ಜೋಳದ ನುಚ್ಚಿನ ಕಿಚಡಿ ಮಾಡಿದ್ರೆ ಭಾಳ ಮಸ್ತ್ ಇರುತ್ತೆ ಮತ್ತು ಈಸಿಯಾಗಿ ಡೈಜೆಷನ್ನು ಆಗುತ್ತೆ ರೀ. ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಮಾಡಿಬಿಟ್ರೆ. ಹಾಗಾಗಿ ಆಲ್ರೆಡಿ ನಾನು ಈ ರೀತಿ ಕಿಚಡಿನ ಯಾವ ರೀತಿ ಮಾಡ್ತೀನಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದೀನಿ ರೀ. ಅಂದರೆ ನಾವು ಜೋಳನ ಒಡ್ಸ್ಕೊಂಬಂದ್ಬಿಟ್ಟು ಈ ಥರ ಮಾಡಿ ಊಟ ಮಾಡ್ಬೋದು. ಅಂದರೆ ಕೆಲವೊಬ್ರಿಗೆ ರೊಟ್ಟಿ ಮಾಡೋಕ್ಕಾಗಂಗಿಲ್ಲ ಮತ್ತು ರೊಟ್ಟಿ ಇಷ್ಟ ಆಗಂಗಿಲ್ಲ. ಹಾಗಾಗಿ ಈ ರೀತಿ ಜೋಳದ ನುಚ್ಚಿನ ಕಿಚಡಿ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ನೋಡಿರಿ. ನಾವು ಜೋಳ ಒಡ್ಸ್ಕೊಂಡು ಏನು ಬಂದಿರ್ತೀವಲ್ಲ ಅದನ್ನ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿ ನಾವು ಬೇಕಾಗಿದ್ದ ತರಕಾರಿ ಹಾಕಿ ಕುದಿಸ್ಬಿಟ್ಟು ಸಿಂಪಲ್ಲಾಗಿ ಉಪ್ಪಿಟ್ಟು ಥರ ಒಗ್ಗರಣೆ ಹಾಕಿಬಿಟ್ರೆ ಆಯಿತು. ಮಸ್ತ್ ಆಗುತ್ತೆ ರೀ. ಜೋಳ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಈ ಥರ ಮಾಡೋದು. ನನ್ನ ಮಕ್ಕಳಿಗೆ ರೊಟ್ಟಿ ಮಾಡಿಕೊಟ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಹಾಗಾಗಿ ಈ ಥರ ಮಾಡಿಕೊಡಕ್ಕೆ ನಾನು ಜೋಳನ ಒಡಿಸ್ಬಿಟ್ಟು ಇಟ್ಟಿದ್ರಿ. ಈಗಿದ್ರೆ ಅದನ್ನ ಜೋಳದ ನುಚ್ಚು ಮತ್ತು ಸ್ವಲ್ಪ ಗೋಧಿ ನುಚ್ಚು ಎರಡು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಒಂದೆರಡು ಅಂದರೆ ಒಂದೇ ದೊಡ್ಡ ಸೈಜ್ದು ಬಟಾಟಿನ ಕಟ್ ಮಾಡಿಬಿಟ್ಟು ಹಾಕಿದ್ದು. ಅಂದ್ರೆ ನಾವು ಒಗ್ಗರಣೆಗೆ ಹಾಕಿದಾಗ ಬಟಾಟಿ ಚಲೋ ಹೊತ್ನಾಗೆ ಬೆನೆಯಂಗಿಲ್ಲ ರೀ. ಹಾಗಾಗಿ ಕುಕ್ಕರ್ ಒಳಗೆ ಕೂಗಿಸ್ಬಿಟ್ರೆ ಆಯಿತು. ಬಟಾಟಿನ ಚಲೋ ಹೊತ್ನಾಗೆ ಬೆನಿಯುತ್ತೆ. ಅಂದ್ರೆ ತನುಗ ಮನುಗ ಬಟಾಟಿ ಹಾಕಿದ್ದು ರೈಸ್ ಆಗಲಿ ಮತ್ತು ಈ ಥರ ಕಿಚಡಿ ಇಷ್ಟ ಆಗುತ್ತೆ. ಅದಕ್ಕಾಗಿ ಬಟಾಟಿನ ಕುದ್ಸಕ್ಕೆ ಹಾಕಿದ್ದು. ಈಗಿದ್ರೆ ಈ ಕಡೆ ನಾನು ಬೀನ್ಸ್ ಮತ್ತು ಕ್ಯಾರೆಟ್, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಸಿಂಪಲ್ಲಾಗಿ ಉಪ್ಪಿಟ್ಟಿಗೆ ಯಾವ ಥರ ಒಗ್ಗರಣೆ ಹಾಕ್ತೀವಲ್ರಿ ಆ ಥರ ಒಗ್ಗರಣೆ ಹಾಕಿಬಿಟ್ಟು ಕುದಿಸಿಟ್ಟಿದ್ದ ಅದು ರವೆ ಇರುತ್ತಲ್ಲ, ಅಂದರೆ ಜೋಳದ ನುಚ್ಚಿನ ತರಿ ರೀ, ಅದನ್ನ ಇದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಮಸ್ತಾಗಿರುವ ಕಿಚಡಿ ರೆಡಿ ಆಗುತ್ತೆ ನೋಡಿರಿ. ಮಕ್ಕಳಿಗಂತೂ ಜಾಸ್ತಿ ಟೇಸ್ಟು ಇರುತ್ತೆ ಮತ್ತು ಇಷ್ಟನೂ ಆಗುತ್ತೆ. ರೊಟ್ಟಿ ಇಷ್ಟಪಡ್ಲಾರ್ದವ್ರಿಗೆ ಈ ಥರ ಮಾಡಿಕೊಡೋದು. ಮತ್ತು ಕೆಲವೊಬ್ಬರಿಗೆ ರೊಟ್ಟಿನೂ ಮಾಡೋಕೆ ಆಗಂಗಿಲ್ಲ ರೀ, ಅಂದರೆ ರೂಢಿ ಇರೋಂಗಿಲ್ಲಲ್ಲ. ಅಕ್ಕಿ ಮತ್ತು ಗೋಧಿಕ್ಕಿಂತ ಜೋಳ ಆರೋಗ್ಯಕ್ಕೆ ಒಳ್ಳೇದು ರೀ. ಹಾಗಾಗಿ ಈ ಥರ ಮಾಡಿಕೊಡೋದು ಭಾಳ ಬೆಸ್ಟ್ ನೋಡಿರಿ. ನಾನು ಎಲ್ಲರಿಗೆ ಹಾಕಿಕೊಟ್ಬಿಟ್ಟು ನಾನು ಊಟ ಎಲ್ಲ ಅಂದರೆ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ನನ್ನ ಮಗಂದು ಕೆಲಸ ಏನು ಸ್ಟಾರ್ಟ್ ಆಗೈತೆ ನೋಡಿರಿ. ಅವ್ನ ಮನ್ಸಿಗೆ ಬಂದಾಗ ಅವ್ನು ಮಾಡೋದು. ನಾವು ಹೇಳಿಬಿಟ್ರೆ ಮಾಡೋಂಗಿಲ್ಲ ರೀ. ಅಂದರೆ ಮನೆಯಿಂದ ಹೇಳಕತ್ತಿದ್ದು ಅಂದ್ರೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿ ಇಟ್ಕೊಂಡ್ಬಿಟ್ರೆ ಬೇಕಂದಾಗ ಈಜಿಯಾಗೆ ಸಿಗ್ತಾವ್ರಿ. ಇಲ್ಲಾಂದರೆ ಎಲ್ಲ ಜೆರಾಕ್ಸ್ ಅದು ಇದು ಎಲ್ಲ ಕೂಡಿಸಿ ಇಟ್ಬಿಟ್ರೆ ಏನಿಲ್ಲ ಅವು ಹುಡ್ಕಾಡ ಮುಂದಾಗ ಸರಿಯಾಗಿ ಸಿಗಂಗಿಲ್ಲ. ಹಾಗಾಗಿ ಈ ಥರ ಫೈಲ್ ಕೊಟ್ಟಾರು ಮೊನ್ನೆ NCCಗೆ ಹೋದಾಗ್ರೆ. ಆ್ಯಕ್ಚುಲಿ ಅವ್ನಿಗೆ ತೊಗೋಬೇಕಂದಿತ್ತು, ಅಲ್ಲೇ ಕೊಟ್ಟಿದ್ರಲ್ಲ ಅದ್ರೊಳಗೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡಾರಿ. ನನ್ನ ಮಗಳದ ಮಹಾ ಸಾಧನೆ ನಡೆದೈತೆ ನೋಡಿರಿ. ಎಕ್ಸಾಮ್ ಅದಾವು, ಸೆಕೆಂಡ್ PUC ಓದ್ಕೋರಮ್ಮ ಅಂತ ಹೇಳಿದ ಕೂಡಲೇ ನಿದ್ದೆ ಸ್ಟಾರ್ಟ್ ಮಾಡ್ಯಾರಿ. ನಾಷ್ಟ ಮುಗಿಸ್ಬಿಟ್ಟು ಕುಂತ್ಬಿಟ್ರಾಯ್ತು. ಅಭ್ಯಾಸ ಮಾಡಕ್ಕೆ ನಿದ್ದೆನೇ ಬರೋಕೆ ಸ್ಟಾರ್ಟ್ ಆಗ್ತಾವೆ ಮಮ್ಮಿ ಅಂತ ಹೇಳ್ತಿರ್ತಾವೆ. ಏನು ಮಾಡೋದ್ರಿ, ಎಕ್ಸಾಮ್ ಇದ್ದಾಗ ಓದಲೇಬೇಕಾಗುತ್ತಲ್ಲ, ಅದು ನಮ್ಮ ಕರ್ತವ್ಯನು ಅಂತ ನಾನು ಹೇಳ್ತಾ ಇರ್ತೀನಿ. ಅಂದರೆ ಇವಾಗ ಟೈಮ್ ಐತಿ, ಓದಬೇಕು. ಮುಂದೆ ನಾವು ಓದ್ತೀವಿ ಅಂದ್ರೂ ನಮ್ಗೆ ಅದು ಸಿಗಂಗಿಲ್ಲ. ನಮ್ಮದೆಲ್ಲ ಜೀವನ ಹಂಗೆ ಆಗೈತಲ್ರಿ. ಓದ್ತೀವಿ ಅಂತೀವಿ ಈಗ, ಬಟ್ ಓದೋಕ್ಕಾಗಂಗಿಲ್ಲ. ನಮ್ಮದೆಲ್ಲ SSLC ಮುಗಿದ ತಕ್ಷಣ ಮದುವೆ ಆಗಿಬಿಟ್ಟು ಮಕ್ಕಳು. ಇವಾಗ ಓದಬೇಕನ್ನೋ ಆಸೆ ಇದ್ರೂ ಓದೋಕ್ಕಾಗಂಗಿಲ್ಲ. ಯಾವಾಗ ಅವಕಾಶ ಇರುತ್ತಲ್ಲ ಆವಾಗ ಓದಬೇಕಂತ ಆದಷ್ಟು ಮಕ್ಕಳಿಗೆ ತಿಳಿಸಿ ಹೇಳೋದಾಗುತ್ತೆ ರೀ. ಹೇಳಿಬಿಟ್ಟು ನಾನು ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೊಂದು ದೊಡ್ಡ ಕೆಲಸ ರೀ. ಅಂದರೆ ಮನೆಯೊಳಗೆ ಕುಂತ್ರೆ ನೆಟ್ವರ್ಕ್ ಬರೋಂಗಿಲ್ಲ, ಅದು ಅಪ್ಲೋಡು ಆಗಂಗಿಲ್ಲ ರೀ. ಒಂದೊಂದು ಸಲ ಅರ್ಧ ತಾಸು ಆಗೋದು, 1 ತಾಸು, 1.5 ತಾಸು ಅಂತ ಆಗ್ತಾ ಇರ್ತೈತಿ.
ಇಷ್ಟು ತನಕ ಅದನ್ನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಇನ್ನು ಮಧ್ಯಾಹ್ನ 1 ಗಂಟೆ ಆಗಿ ಹೋಗಿದ್ರಿ. ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಚಪಾತಿ ಜೊತೆ ಬೀಟ್ರೂಟ್ ಮತ್ತು ಪಲ್ಯ ಮತ್ತು ಬದ್ನಿಕಾಯಿ ಪಲ್ಯ ಮಾಡೋಣಂತ ಅದು ಇಡುವನ ಅಪ್ಲೋಡ್ ಮಾಡೋಕ್ಕಿಟ್ಟು ಹಂಗೆ ಆ ಕಡೆ ಈ ಕಡೆ ನೋಡ್ತಾ ಈ ಕಡೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ರೀ. ಅಂದರೆ ಒಂದೇ ಮೊಬೈಲ್ ಒಳಗೆ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಮತ್ತು ಈ ಕಡೆ ಮಾಡೋದು ಅಂದರೆ ಒಂದೊಂದ್ಸಲ ಅದು ಅಪ್ಲೋಡ್ ಆಗ್ಲಿಕ್ಕಂದ್ರೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಈ ಕಡೆ ಅಡುಗೆ ಅಂತೂ ಕಂಪಲ್ಸರಿ ಮಾಡಲೇಬೇಕಾಗುತ್ತಲ್ರಿ ಟೈಮ್ ಟು ಟೈಮ್. ಹಂಗಾಗಿ ಎರಡೂ ಕೆಲಸ ಒಟ್ಟಿಗೆ ಮಾಡ್ತಾನೆ ನಾನು ಈಗ ಮತ್ತು ಅಪ್ಲೋಡ್ ಮಾಡಿಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇವತ್ತು ಬದ್ನಿಕಾಯಿ ಪಲ್ಯ ಮತ್ತು ಬೀಟ್ರೂಟ್ ಪಲ್ಯನ ಸಿಂಪಲ್ಲಾಗೆ ರೆಡಿ ಮಾಡಾಕತ್ತಿದ್ದು. ಬೀಟ್ರೂಟ್ ಪಲ್ಯಕ್ಕೆ ಏನೈತಲ್ರಿ ಒಗ್ಗರ್ಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕಟ್ ಮಾಡಿದ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಚಲೋತ್ನಾಗೆ ಉಳ್ಳಾಗಡ್ಡಿ ಹುರ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ತುರಿದಿಟ್ಟಿದ್ದು ಅಥವಾ ಕಟ್ ಮಾಡಿ ಇಟ್ಟಿದ್ದು ಬೀಟ್ರೂಟ್ ಹಾಕಿ ಚಲೋತ್ನಾಗೆ ಹುರ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಬದ್ನಿಕಾಯಿ ಪಲ್ಯನೂ ಅಷ್ಟೇ ರೀ, ಸಿಂಪಲ್ಲಾಗಿ ಅದನ್ನೂ ಜೀರಿಗೆ ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕೋದಿಲ್ಲ ರೀ, ಬರೀ ಜೀರಿಗೆ ಸಾಸಿವೆ ಉಳ್ಳಾಗಡ್ಡಿ ಮತ್ತು ಉಪ್ಪು ಖಾರದ ಪುಡಿ ಹಾಕಿ ಚಲೋತ್ನಾಗೆ ಉಳ್ಳಾಗಡ್ಡಿ ಹುರ್ಕೊಂಡಾದ್ಮೇಲೆ ಟೊಮೊಟೊ ಎಲ್ಲ ಹಾಕಿ ಟೊಮೊಟೊ ಮೆತ್ತಗಾದ್ಮೇಲೆ ಕಟ್ ಮಾಡಿ ಇಟ್ಟಿದ್ದ ಬದ್ನಿಕಾಯಿ ಹಾಕಬೇಕಾಗುತ್ತೆ ರೀ. ಎರಡಕ್ಕೂ ಸ್ವಲ್ಪ ಅರಿಶಿನ ಪುಡಿನೂ ಹಾಕಿದೆ. ಅಂದರೆ ಬದ್ನಿಕಾಯಿ ಐತಲ್ಲ ಮೊದಲೇ ಕಟ್ ಮಾಡಿ ನೀರೊಳಗೆ ಹಾಕಿಟ್ಟಿದ್ದೆ. ಈ ಥರ ಒಟ್ಟಿಗೆ ಎಲ್ಲ ಕೆಲಸ ಮಾಡಿಬಿಟ್ರೆ ನಮಗೂ ಈಜಿ ಆಗುತ್ತಲ್ರಿ. 10 ನಿಮಿಷ ಒಳಗಡೆ ಎರಡು ಪಲ್ಯ ರೆಡಿ ಆಗಿಬಿಡ್ತಾವೆ. ಹಾಗಾಗಿ ನಾನು ಎರಡು ಕಡೆಯೇ ಪಲ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ಬೀಟ್ರೂಟ್ ಪಲ್ಯನೂ ರೆಡಿ ಐತೆ ನೋಡಿರಿ. ಉಳ್ಳಾಗಡ್ಡಿ ಚಲೋತ್ನಾಗ ಹುರಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ತುರಿದಿಟ್ಟಿದ್ದಂದ್ರೆ ಕಟ್ ಮಾಡಿ ಮಾಡ್ತಿದ್ದೆ ನಾನು ಯಾವಾಗಲೂ. ಇವತ್ತು ಟೈಮ್ನೂ ಇದ್ದಿತ್ತಿಲ್ಲ ಅಂತ ಹೆರಚ್ಬಿಟ್ಟನೆ ಮಾಡಿದ್ದು. ಅಂದರೆ ಅದು ಬೀಟ್ರೂಟ ತುರಿದ್ಬಿಟ್ಟನೆ ಪಲ್ಯ ಮಾಡಿದ್ದು. ಈಗಿದ್ರೆ ಈ ಕಡೆ ಬೀಟ್ರೂಟ್ ಪಲ್ಯನೂ ಹಾಗೆ ಹುರಿತಾನೆ ಬದ್ನಿಕಾಯಿ ಪಲ್ಯನೂ ರೆಡಿ ಆಕತ್ತೈತೆ ನೋಡಿರಿ. ನನ್ನ ಮಗಳಿಗೆ ಬದ್ನಿಕಾಯಿ ಪಲ್ಯ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಮತ್ತು ಮನೋಗೆ ಬದ್ನಿಕಾಯಿ ಪಲ್ಯ ಜಾಸ್ತಿ ಇಷ್ಟ ಆಗುತ್ತೆ. ಅದಕ್ಕಾಗಿ ಮತ್ತು ಒಂದೇ ಪಲ್ಯ ಮಾಡಿಬಿಟ್ರೆ ಸಾಕಾಗೋದಿಲ್ಲ, ಅದಕ್ಕಂತ 2 ಪಲ್ಯನ ರೆಡಿ ಮಾಡಾಕತ್ತಿದ್ದು. ಆ್ಯಕ್ಚುಲಿ ಬೀಟ್ರೂಟ್ ಪಲ್ಯ ಜಾಸ್ತಿ ತಿನ್ನೋದು ಒಳ್ಳೆಯದು ರೀ, ಅದಕ್ಕಾಗಿ ಜಾಸ್ತಿ ಮಾಡಿದ್ದು. ಅಂದರೆ ಸ್ವಲ್ಪ ಸ್ವೀಟಾಗಿರುತ್ತೆ, ಖಾರ ಜಾಸ್ತಿ ಹಾಕಿರಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನ ಅಂದ್ರೆ ಹಚ್ಕೊಂಡ್ಬಿಟ್ಟು ತಿನ್ನಬೇಕು. ಅದಕ್ಕಾಗಿ ಬೀಟ್ರೂಟ್ ಪಲ್ಯ ಮತ್ತು ಬದ್ನಿಕಾಯಿ ಪಲ್ಯ ಎರಡೂ ರೆಡಿ ಮಾಡಿಬಿಟ್ಟು ಲಾಸ್ಟಿಗೆ ಏನೈತಿಲ್ಲ ಇದಕ್ಕೆ ಸ್ವಲ್ಪ ನಾನು ಶೇಂಗಾದ ಪುಡಿ ಮತ್ತು ಗುರೆಳ್ಳು ಪುಡಿನ ಹಾಕಾಕತ್ತಿದ್ದು ನೋಡಿರಿ. ಅಂದರೆ ಗುರೆಳ್ಳು ಅಂತಾರೋ ಕಾರೆಳ್ಳು ಮತ್ತು ಸ್ವಲ್ಪ ಎಳ್ಳನ್ನು ಹುರಿದು ಪುಡಿ ಮಾಡಿ ಇಟ್ಟಿದ್ದೆ. ಅದನ್ನ ಅಡುಗೆ ಬಳಸೋದು ಒಳ್ಳೆಯದು. ಹಾಗಾಗಿ ಅದನ್ನು ಸ್ವಲ್ಪ ಹಾಕಿಬಿಟ್ಟು ಲಾಸ್ಟಿಗೆ ಹಸಿ ಕೊತ್ತಂಬರಿ ಸೊಪ್ಪು ಇದ್ದಿತ್ತಿಲ್ಲ, ಅದಕ್ಕಾಗಿ ಒಣಗಿಸಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಎರಡೂ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ರೆ ಬದ್ನಿಕಾಯಿ ಪಲ್ಯ ಮತ್ತು ಬೀಟ್ರೂಟ್ ಪಲ್ಯ ಮಸ್ತ್ ರೆಡಿ ಆಗ್ತಾವೆ ನೋಡಿರಿ. ರೊಟ್ಟಿಗಾಗಲಿ ಚಪಾತಿಗಾಗಲಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಸಿಂಪಲ್ಲಾಗಿ ಮಾಡಿಬಿಟ್ರು, ಜಾಸ್ತಿ ಏನು ಮಸಾಲ ಏನೂ ಯೂಸ್ ಮಾಡಿಲ್ಲ ರೀ. ಇಷ್ಟ ಮಾಡಿಬಿಟ್ರು ಪಲ್ಯ ಭಾಳ ಮಸ್ತ್ ಆಗ್ತೈತಿ ಟೇಸ್ಟ್ ರೀ ಚಪಾತಿಗೆ ರೊಟ್ಟಿಗೆ. ಈಗ ಎರಡೂ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಒಂದು ಸ್ವಲ್ಪ ಮಾವಿನಕಾಯಿ ಚಟ್ನಿ ಮಾಡೋದಂತ ನಾನು ಅಂದ್ಕೊಂಡೆ ರೀ. ಬಟ್ ಮಾವಿನಕಾಯಿ ಸ್ವಲ್ಪ ತಿಂದು ಟೇಸ್ಟ್ ನೋಡಿದೆ, ಮಾವಿನಕಾಯಿ ಒಂಚೂರು ಹುಳಿನೇ ಇದ್ದಿತ್ತಿಲ್ಲ. ಅಂದರೆ ಅದು ಭಾಳ ಎಳೆದಿತ್ತು. ಅದಕ್ಕಾಗಿ ಚಟ್ನಿ ಮಾಡಿಬಿಟ್ರೆ ಅಷ್ಟೊಂದು ರುಚಿ ಆಗಂಗಿಲ್ಲ ರೀ. ಮಾವಿನಕಾಯಿ ಚಟ್ನಿಗೆ ಏನೈತಿಲ್ಲ ಸ್ವಲ್ಪ ಹುಳಿ ಮಾವಿನಕಾಯಿ ಇರಬೇಕು, ಆವಾಗ ಚಟ್ನಿ ಟೇಸ್ಟ್ ಆಗುತ್ತೆ. ಅಂದರೆ ಉಳ್ಳಾಗಡ್ಡಿ ಖಾರದ ಪುಡಿ ಬೇಕಂದರೆ ಕಡಲೆಬೇಳೆ ಎಲ್ಲ ಹಾಕಿಬಿಟ್ಟು ಮಾವಿನಕಾಯಿ ಚಟ್ನಿ ಮಾಡಿಬಿಟ್ರಾಯ್ತು ಚಪಾತಿ ಸಂಗಟ. ಸಖತ್ತಾಗಿರುತ್ತೆ ರೀ. ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಮಾಡೋದು ಮಾವಿನಕಾಯಿ ಸೀಸನ್ ಒಳಗೆ ಮಾವಿನಕಾಯಿ ಚಟ್ನಿ ರೀ. ಅದಕ್ಕಾಗಿ ಮಾಡೋಣ ಅಂತ ಅಂದ್ಕೊಂಡೆ, ಮಾವಿನಕಾಯಿ ಹುಳಿ ಇದ್ದಿತ್ತಿಲ್ಲಲ್ಲ, ಅದಕ್ಕಾಗಿ ಈ ಥರ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕ್ಕೊಂಡು ತಿಂದುಬಿಟ್ರೆ ರೊಟ್ಟಿ ಸಂಗಟ ಚಲೋ ಹತ್ತೈತಲ್ಲ, ಅದಕ್ಕಾಗಿ ಹಂಗೆ ಇಟ್ಬಿಟ್ರೆ ಹಾಳಾಗ್ಬಿಡುತ್ತೆ ರೀ. ಎಳೆ ಐತಂತ ಈ ಥರ ಉದ್ದುದ್ದಾಗೆ ಕಟ್ ಮಾಡಿಬಿಟ್ಟು ಸ್ವಲ್ಪ ಖಾರದ ಪುಡಿ ಉಪ್ಪು ಸ್ವಲ್ಪ ಜೀರಿಗೆ ಹುರಿದಿಟ್ಟಿದ್ದ ಪುಡಿನ ಹಾಕಿ ಮಿಕ್ಸ್ ಮಾಡಿಬಿಟ್ರಾಯ್ತು. ಮಸ್ತಾಗಿರುತ್ತೆ ರೀ. ಸೌತೆಕಾಯಿ ತಿಂದರ್ಗತ್ಲಿನ ಅನಿಸುತ್ತೆ. ಹೀಗಿದ್ರೆ ಮಾವಿನಕಾಯಿ ಎಲ್ಲನೂ ಈ ಥರ ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಟಿದ್ದೆ ರೀ. ಇದಕ್ಕೆ ಅಂದರೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಹುರಿದು ಪುಡಿ ಮಾಡಿಟ್ಟಿದ್ದ ಜೀರಿಗೆ ಪುಡಿ ಹಾಕಬೇಕು ರೀ. ಇದಕ್ಕೆ ಬೇಕಂದ್ರೆ ಸ್ವಲ್ಪ ಹಿಂಗು ಎಣ್ಣೆ ಬಿಸಿ ಮಾಡಿಬಿಟ್ಟು ಹಿಂಗೆ ಹಾಕ್ಬಿಟ್ಟು ಹಾಕ್ಬೋದು, ಅದು ಟೇಸ್ಟ್ ಆಗುತ್ತೆ ರೀ. ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿರ್ತೀವಲ್ಲ ಹೆಂಗೆ ಅದೇ ಥರನೂ ಮಾಡ್ಬೋದು. ಇವತ್ತು ನಾನು ಆ ಥರ ಮಾಡಿಲ್ಲ, ಸಿಂಪಲ್ಲಾಗೆ ಬರೀ ಉಪ್ಪು ಜೀರಿಗೆ ಪುಡಿ ಅರಿಶಿನ ಪುಡಿ ಖಾರದ ಪುಡಿ ಎಲ್ಲ ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಬಿಟ್ರೆ ತಿನ್ನಕ್ಕೆ ಮಾತ್ರ ಸಖತ್ತಾಗಿರುತ್ತೆ ನೋಡಿರಿ. ಟೇಸ್ಟ್ ಅಂತೂ ಕಟ್ ಮಾಡ್ತಾಯಿದ್ರೆ ನಿಮ್ಮ ಬಾಯಿ ಒಳಗೆ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ.
ಅಷ್ಟು ಮಸ್ತಾಗಿರುತ್ತೆ ನೋಡಿರಿ ಸಿಂಪಲ್ಲಾಗಿ ಇದ್ರೂ. ಅದನ್ನೂ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಚಪಾತಿ ಅಷ್ಟು ಮಾಡಿಬಿಟ್ರೆ ಆಯಿತು. ಅನ್ನ ಮಾಡೋಕ್ಕೆ ಹೋಗಿಲ್ಲ ರೀ ಆ್ಯಕ್ಚುಲಿ. ಈಗ ಸೂಟ್ಯಾಗಿತ್ತಲ್ಲ ಅನ್ನ ಮಾಡಬಾರ್ದು ಜಾಸ್ತಿ ಅಂತ ಡಿಸೈಡ್ ಮಾಡಿದ್ದು. ನನ್ನ ಮಗಳಿಗೆ ಹೆಂಗೆ ಗೊತ್ತೇನ್ರಿ, ಚಪಾತಿಕ್ಕಿಂತ ಜಾಸ್ತಿ ಅನ್ನನೇ ಇಷ್ಟಪಟ್ಟು ತಿನ್ನೋದು. ಅಂದ್ರೆ ಮಸಾಲ ರೈಸ್ ಬಿರಿಯಾನಿ ಅಂದರೆ ವೆಜ್ ಬಿರಿಯಾನಿ ಆ ಥರ ಮಾಡಿಬಿಟ್ರೆ ಫುಲ್ ಹೊಟ್ಟೆ ಎರಡೇ ಆಗ್ಬಿಡ್ತಾವೆ. ಅದಕ್ಕಾಗಿ ಚಪಾತಿ ಮಾಡಿಬಿಟ್ರೆ ಒಂದು ಬೇಳೆ ಎರಡು ಅಷ್ಟೇ ತಿಂತಾಳು. ಅಂದರೆ ಮನ್ಯಾಗೆ ಕೆಲಸ ಇಲ್ಲ ಅಂದರೆ ಹೊರಗಡೆ ಹೋಗಂಗಿಲ್ಲಲ್ಲ, ಜಾಸ್ತಿ ಅನ್ನದ ಐಟಮ್ಸ್ ತಿಂದಾಗ ದಪ್ಪ ಆಗ್ತೀವಿ. ಅದಕ್ಕಾಗಿ ಅನ್ನ ಮಾಡೋಕ್ಕೆ ಹೋಗಿದ್ದಿಲ್ಲ, ಬರೀ ಚಪಾತಿ ಈ ಥರ ಎರಡು ರೀತಿ ಪಲ್ಯ, ಸೌತೆಕಾಯಿ, ಮೂಲಂಗಿ, ಕ್ಯಾರೆಟ್ ಈ ಥರ ಇದ್ಬಿಟ್ರೆ ನಾವು ಎಷ್ಟೇ ಹೊಟ್ಟೆ ತುಂಬ ಊಟ ಮಾಡಿದ್ರೂ ದಪ್ಪ ಆಗಂಗಿಲ್ಲ. ಅದಕ್ಕಾಗಿ ಈ ಥರ ಸಿಂಪಲ್ಲಾಗಿ ಅಡುಗೆ ಮಾಡಿಬಿಡೋದು ಬೆಸ್ಟ್ ನೋಡಿರಿ. ತಟ್ಟೆ ತುಂಬ ತರಕಾರಿ, ಸ್ವಲ್ಪ ಚಪಾತಿ, ಸ್ವಲ್ಪ ಅನ್ನ ಇದ್ಬಿಟ್ರೆ ಬೆಸ್ಟ್ ಆಗಿರುತ್ತೆ ರೀ. ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕಂದಿರುತ್ತಲ್ಲ, ಉಪವಾಸ ಇದ್ದು ವೆಯ್ಟ್ ಲಾಸ್ ಮಾಡೋಕ್ಕಂತೂ ಆಗಂಗಿಲ್ಲ ರೀ. ಯಾಕಂದರೆ ಹೊಟ್ಟೆ ಒಳಗೆ ತ್ರಾಸ ಆಗ್ತಾಯಿದ್ರೆ ಏನು ಸಿಗುತ್ತಲ್ಲ ಆ ಥರ ಅದನ್ನ ತಿನ್ಬೇಕಂತ ಅನ್ನಿಸ್ತಾ ಇರ್ತೈತಿ. ಒಂದು ಸಲ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ಅಂತಲ್ಲ ಏನು ತಿನ್ಬೇಕಂತ ಮನಸ್ಸೂ ಬರೋಂಗಿಲ್ಲ. ಅದಕ್ಕಾಗಿ ಈ ಥರ ಮಾಡೋದು. ಇವತ್ತು ರಾತ್ರಿ ಅಡುಗೆ ಮಾಡಿಲ್ಲ ರೀ, ಹಸು ಇದ್ದಿತ್ತಿಲ್ಲ ಅಂದ್ರೆ ತನು ಮಂಚೂರಿ ಮಾಡಿಕೊಟ್ಟಿದ್ಲು. ಅದೇ ಹೇಳಲ್ರಿ, ನಾನು ಡಯಟ್ ಮತ್ತು ಹೆಲ್ದಿಯಾಗಿರೋದು ನಾನು ಮಾಡಿಬಿಟ್ರೆ ನನ್ನ ಮಗಳಿಗೆ ಬರೀ ಡೀಪ್ ಫ್ರೈ ಮಾಡಿದ್ದು ಜಾಸ್ತಿ ಇಷ್ಟ ಆಗುತ್ತೆ. ಎಲ್ಲರಿಗೆ ಮಂಚೂರಿ ಮಾಡಿ ಕೊಟ್ಟಿದ್ಲು. ಸ್ವಲ್ಪ ಮಾಡಂತ ಹೇಳಿದ್ದೆ ರೀ, ಹಾಗಾಗಿ ಸ್ವಲ್ಪ ಮಾಡಿದ್ಲು. ಎಲ್ಲರೂ ಸ್ವಲ್ಪ ತಿನ್ಕೊಂಬಿಟ್ಟು ಇವಾಗಿದ್ರೆ ಬೇಳೆ ರೆಡಿ ಮಾಡೋಕ್ಕಂತ ನೋಡ್ರಿ. ಅಂದ್ರೆ ನಮ್ಮ ಮನೆಯವರು ಒಬ್ರು ಮನೆಗೆ ಹೋಗಿದ್ರು, ಅಂದ್ರೆ ಬಾ ಅಂತ ಹೇಳಿದ್ರಂತೆ. ಹೋಗಿದ್ರು ಅವ್ರ ಮನೆಯೊಳಗೆ ಹೊಸದಾಗಿ ಸಸಿ ಬಂದಾರಿ. ನಮ್ಮ ಕಡೆ ಏನೈತಲ್ಲ ಹೊಸದಾಗಿ ಸಸಿನ ಕರ್ಕೊಂಬರಂದಾಗ ಈ ಥರ ಬೀರುಣಿಗೆ ಅಂತ ಕೊಡ್ತಾರೆ. ನಾವೆಲ್ಲ ಅಂದ್ರೆ ನಮ್ಮ ಟೈಮ್ದಾಗೆಲ್ಲ ಹೋಳ್ಗೆ ಕೊಡ್ತಿದ್ರು. ಇವಾಗ ಹೋಳ್ಗೆ ಮಾಡೋಷ್ಟು ಯಾರಿಗೆ ಟೈಮ್ ಇರೋಂಗಿಲ್ಲ ಮತ್ತು ಮಾಡೋಕ್ಕೂ ಆಗಂಗಿಲ್ಲ ರೀ. ಅವಾಗೆಲ್ಲ ನಾವು ಹೊಸದಾಗಿ ಬರೋಂದಾಗ 1000 ಹೋಳ್ಗೆ, 2000 ಹೋಳ್ಗೆ ಆ ಥರ ನಮಗೂ ಕರ್ಕೊಂಬರೋಂದಾಗ 1000 ಹೋಳ್ಗೆ ತರಬೇಕಂತ ಹೇಳಿದರು. ಹಾಗಾಗಿ ಅವಾಗ 1000 ಹೋಳ್ಗೆ ತಂದುಬಿಟ್ಟು ಮನೆಗೆ ಕೊಡ್ತಿದ್ರು. ಅದು ಪದ್ಧತಿ ಐತ್ರಿ ನಮ್ಮ ಕಡೆ. ಉತ್ತರ ಕರ್ನಾಟಕ ಕಡೆ ಎಲ್ಲರೂ ಆ ಥರ ಪಾಲನೆ ಮಾಡ್ತಾರೆ. ಅಂದ್ರೆ ಆಚರಣೆ ಇರುತ್ತಲ್ಲ, ಹಾಗಾಗಿ ಹೊಸದಾಗಿ ಸಸಿ ಬರೋ ಮುಂದಾಗ ಹೋಳ್ಗೆ ಕೊಡ್ತಿದ್ರು. ಇವಾಗ ಮಾಡೋಕ್ಕಾಗಂಗಿಲ್ಲ ಅಂತ ಚುಮ್ಮರಿ ಮತ್ತು ಬುಂದೆ ಉಂಡೆ ಅಥವಾ ಯಾವುದಾದ್ರೂ ಉಂಡಿನ ಈ ಥರ ಪ್ಯಾಕ್ ಮಾಡಿಬಿಟ್ಟು ಮನೆ ಕೊಡೋದು. ಅದನ್ನೇ ಹೋಗಿದ್ರಂತ ಅವರು ಹೊಸದಾಗಿ ಸಸಿ ಬಂದ ಅಂತೇಳಿ ಕೊಟ್ಟಿದ್ರು. ನಾನಿದ್ರೆ ಚುಮ್ಮರಿ ಮಾಡ್ಬೇಕಂತೇಳಿ ಚುಮ್ಮರಿ, ಶೇಂಗಾ ಎಲ್ಲ ತರಿಸಿದ್ದೆ ರೀ. ಇವನೇ ಅದಾವಲ್ಲ ಮತ್ತು ಎಲ್ಲ ವೇಸ್ಟ್ ಆಗ್ತಾವೆ, ಇವನ್ನ ತಿಂದ್ರಂತೆ ನಾನು ಹೇಳಾಕತ್ತಿದ್ದೆ. ನನ್ನ ಮಕ್ಕಳಿಗೆ ಹಂಗೆ ಚುಮ್ಮರಿ ತಿನ್ನೋಕೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ. ಅದ್ರಾಗ ಮನೋಗಂತೂ ಯಾರಾದರೂ ಕೊಟ್ಬಿಟ್ರೆ ಅದು ತಿನ್ನೋಕೆ ಇಷ್ಟನೇ ಆಗಂಗಿಲ್ಲ. ನೀವೇ ಮಾಡಿರಿ ಮಮ್ಮಿ, ನೀವು ಮಾಡಿದ್ರೆ ಚಲೋ ಆಗ್ತಾವೆ ಅಂತ ಅಂತಿರ್ತಾನು. ನಾಳೆ ಬೆಳಗ್ಗೆ ಮಾಡ್ತೀನಪ್ಪ, ಇವಾಗೇನು ಬೇಡ ಅಂತೇಳಿ ನಾನು ಅಡುಗೆ ಮನೆ ಕ್ಲೀನ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅಡುಗೆ ಮನೆ ಅಂತೂ ಆಗಕತ್ತಿತ್ತಿಲ್ಲ. ನನ್ನ ಮಗಳ ಮೇಲೆ 1-2 ತಾಸು ಅಡುಗೆ ಮನೆ ಬಿಟ್ಟರೆ ಆಯಿತು, ಫುಲ್ ಎಲ್ಲ ಹರಿವಾಕಿ ಬಿಟ್ಟಿರ್ತಾಳು. ಈಗ ಎಲ್ಲ ಪಟ್ ಅಂತ ಕ್ಲೀನ್ ಮಾಡ್ಕೊಂಬಿಟ್ಟು ನೀಟಾಗಿ ಮಾಡಿಬಿಟ್ಟು ಮನ್ಕೊಂಬಿಟ್ರೆ ನಮಗೂ ನೆಮ್ಮದಿ ಅನಿಸುತ್ತದ್ರಿ. ಸ್ವಲ್ಪ ಟೊಮೆಟೊ ಸಾಸ್ ರೆಡಿ ಮಾಡಿದ್ದೆ. ಮಂಚೂರಿ ಮಾಡೋಕ್ಕೆ ಬೇಕಂತ ಅಂದಿಲ್ಲ ತಾನು, ಅದಕ್ಕಾಗಿ ಟೊಮೆಟೊ ಸಾಸ್ನು ರೆಡಿ ಮಾಡಿ ಕೊಟ್ಟಿದ್ದೆ ರೀ. ಈಗಿದ್ರೆ ಅದನ್ನ ಸ್ವಲ್ಪ ಮಿಕ್ಕಿದ್ದ ಬಾಟಲ್ಗೆ ಹಾಕಿ ಎತ್ತಿಟ್ರಾಯ್ತು ಫ್ರಿಜ್ನಾಗಂತ ಬಾಟಲ್ಗೆ ಹಾಕಕತ್ತಿದ್ದೆ. ಅದನ್ನು ಕೆಳಗಡೆ ಚೆಲ್ಕೊಂಡ್ಬಿಟ್ಟು ನೋಡಿರಿ. ಹಿಂಗೆ ಗೊತ್ತಾ ನಮ್ಮ ತನು ಇದ್ರೆ ಎಲ್ಲಿ ಹೋಗೈತೆ ಮಮ್ಮಿ ಲಕ್ಷ್ಯ ಅಂತ ಕೇಳಾಕತ್ತಿದ್ಲು. ಕೆಲವೊಂದು ಸಲ ಏನಾದರೂ ನೆನಪು ಬಂದಾಗ ಏನೈತಲ್ರಿ, ಫುಲ್ ಮನ್ಸಿಗೆ ಏನೋ ಒಂಥರ ಬೇಜಾರಾದಂಗೆ ಮತ್ತು ಅದೇ ನೆನಪು ಬರ್ತಾ ಇರ್ತೈತಿ. ಹಾಗೆ ಆಗುತ್ತೆ ರೀ. ಕೆಲವೊಂದು ವಿಷಯಗಳನ್ನ ಎಷ್ಟೇ ನಾವು ನೆನಪು ಮಾಡ್ಕೋಬಾರ್ದಂದ್ರೂ ಪದೇ ನಮ್ಗೆ ಬಂದುಬಿಟ್ಟು ನೆನಪು ಮಾಡ್ತಾ ಇರ್ತಾವೆ. ಇದ್ರ ಬಗ್ಗೆ ಮಾತಾಡಕತ್ತೀನಿ ಅಂತ ನಿಮಗೂ ಕ್ಲಾರಿಟಿ ಕೊಟ್ಬಿಡ್ತೀನಿ. ಈಗಿನ ಕೆಲವೊಂದು ಸಂಬಂಧಗಳು ಹೆಂಗಾಗ್ಯಾವ ಗೊತ್ತೇನ್ರಿ, ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಲಿ ನಮ್ಮ ಬಗ್ಗೆ ಹಿಂದೆ ಮಾತಾಡೋದಂತೂ ಬಿಡಂಗಿಲ್ಲ ನೋಡಿರಿ. ನನಗಂತೂ ಈ ಥರ ಅನುಭವ ಆಗೈತಿ. ಏನೋ ಅಂತಾರಲ್ಲ, ಕೆಲವೊಂದು ಸಂಬಂಧಗಳು ಹೆಂಗಿರ್ತಾವಂದ್ರೆ ಹಂದಿಗಳಿದ್ದಂಗೆ ರೀ. ನಾವು ಎಷ್ಟೇ ಅವಕ್ಕೆ ಮೃಷ್ಟಾನ್ನ ಭೋಜನಗಳು ಹಾಕಲಿ ಅವು ಮತ್ತು ಹೊಲಸು ತಿನ್ನೋದು ಬಿಡಂಗಿಲ್ಲಲ್ಲ. ಹಂಗೆ ನಮ್ಮ ಬಗ್ಗೆನೂ ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಲಿ ನಮ್ಮ ಬಗ್ಗೆನೂ ಹಿಂದೆ ಮಾತಾಡೋದು ಬಿಡಂಗಿಲ್ಲ ರೀ. ನೀವು ಅನ್ಬೋದು ಏನಕ್ಕ ಇಷ್ಟು ವರ್ಡ್ ಬಿರುಸು ಮಾತಾಡಿರಿ ಅಂತೇಳಿ. ಬಟ್ ಕೆಲವೊಂದು ಸಲ ಆ ಥರ ಸಿಟ್ಟು ಬಂದೇ ಬರುತ್ತೆ ರೀ. ನಾವು ಎಷ್ಟೇ ಸಿಟ್ಟು ಮಾಡ್ಕೋಬಾರ್ದು ಅಂದ್ರೂ ಕೆಲವೊಂದು ಸಲ ಸಿಟ್ಟು ಬಂದಾಗ ಏನೈತಿಲ್ಲ ಏನು ಮಾತಾಡ್ತೀವಿ ಅಂತೇಳಿ ಗೊತ್ತಾಗಂಗಿಲ್ಲ. ಆ ಥರ ಏನಂತಾರೆ ಮನುಷ್ಯಾಗ ಸಿಟ್ಟು ಬಂದೇ ಬರುತ್ತೆ. ಅಂದ್ರೆ ನಾವೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಗೂ ಈ ಥರ ನಮ್ಮ ಬಗ್ಗೆ ಮಾತಾಡ್ತಾರಲ್ಲ, ಅಂದ್ರೆ ಅವ್ರು ಮಾಡಲಿ ಬಿಡಲಿ ನಾವು ಒಳ್ಳೆ ಕೆಲಸ ಮಾಡ್ತಿರ್ತೀವಲ್ಲ, ತಮ್ಮವರು ಅಂತೇಳಿ ನಾವು ಒಳ್ಳೆ ಮನಸ್ಥಿತಿನ ಹೊಂದ್ಬಿಟ್ಟು ನಾವು ಮಾಡ್ತಿರ್ತೀವಿ. ಬಟ್ ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಲಿ ಅದನ್ನ ಲೆಕ್ಕಕ್ಕೆ ಇಟ್ಕೊಳ್ಳೋದೇ ನಮ್ಮ ಬಗ್ಗೆ ಹಿಂದೆ ಮಾತಾಡ್ತಾರಲ್ಲ,
ಅವರಿಗಂತೂ ಏನು ಹೇಳ್ಬೇಕಂತ ಗೊತ್ತಾಗಂಗಿಲ್ಲ ರೀ, ಮಾತಾಡ್ಕೊತ ಅಲ್ಲೇ ಇರಲಿ, ಮತ್ತೇನು ಮಾಡೋಕ್ಕಾಗುತ್ತಾ, ಮಾತಾಡೋರು ಬಾಯಿ ಅಂತೂ ಹಿಡಿಯೋಕ್ಕಾಗಂಗಿಲ್ಲಲ್ಲ. ನಿಮಗೂ ಅರ್ಥ ಆಗಿರ್ಬೋದು, ಕೆಲವೊಬ್ರು ಜೀವನದೊಳಗೆ ಈ ಥರ ಅನುಭವನೂ ಆಗಿರ್ತೈತಿ, ನನಗೂ ಆ ಥರ ಆಗ್ತಿರ್ತೈತಿ. ಬಟ್ ನನ್ನ ಮಕ್ಕಳು ಬೈತಾ ಇರ್ತಾರೆ, ಮಮ್ಮಿ ಈ ಥರ ನೀವು ಎಲ್ಲನೂ ಹಚ್ಕೋತೀರಿ ಅಂತೇಳಿ. ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ರೀ, ನಾವು ನಮ್ಮವ್ರಂತ ಅನ್ಕೊತೀವಿ. ಬಟ್ ಅವ್ರ ಮನಸ್ಥಿತಿ ಮೇಲೆ ಅವ್ರಿಗೆ ಬಿಡೋದು ಅಷ್ಟೇ ರೀ. ಎಲ್ಲದಕ್ಕೂ ದೇವ್ರು ಅನ್ನೋ ಒಂದು ಮಹಾಶಕ್ತಿ ಐತಲ್ರಿ, ಎಲ್ಲದಕ್ಕೂ ಉತ್ತರ ಅವರೇ ಕೊಡ್ಬೇಕು ದೇವ್ರನ್ನ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗ್ಬೇಡ್ರಿ. ನೀವು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.